ಒಂದು ಹೂಡಿಕೆ ಸಂಸ್ಥೆಯು 12 ತಿಂಗಳಲ್ಲಿ ಒಂದು ನಿರ್ದಿಷ್ಟ ಷೇರುಗಳ ಕಾರ್ಯಕ್ಷಮತೆಯನ್ನು ತೋರಿಸುವ ಗ್ರಾಫ್ ಅನ್ನು ರಚಿಸುತ್ತದೆ. ವರ್ಷದ ಅವಧಿಯಲ್ಲಿ ಷೇರುಗಳ ಬೆಲೆ ಏರುತ್ತದೆಯೇ, ಇಳಿಯುತ್ತದೆಯೇ ಅಥವಾ ಒಂದೇ ಆಗಿರುತ್ತದೆಯೇ? ಇಲ್ಲಿ ನಮಗೊಂದು ರೇಖಾ ನಕ್ಷೆಯನ್ನ ಕೊಟ್ಟಿದ್ದಾರೆ. ರೇಖಾ ನಕ್ಷೆಯಲ್ಲಿ ಈ ಅಡ್ಡ ರೇಖೆಯನ್ನ ನಾವು ಎಕ್ಸ್ ಅಕ್ಷ ಅಂತ ಕರೀತೇವೆ. ಈ ಎಕ್ಸ್ ಅಕ್ಷದಲ್ಲಿ ನಾವು ತಿಂಗಳನ್ನ ತೋರಿಸ್ಕೊಳ್ತಾ ಇದ್ದೇವೆ. ಅಂದ್ರೆ ಜುಲೈ 2020ರಿಂದ ಜೂನ್ 2021ರವರೆಗೂ ಪ್ರತಿ ತಿಂಗಳನ್ನ ನಾವು ತಗೊಂಡಿದ್ದೇವೆ. ಈ ಲಂಬ ರೇಖೆ ಅಥವಾ ಉದ್ದ ರೇಖೆಯನ್ನು ನಾವು ವೈ ಅಕ್ಷ ಅಂತ ಕರೀತೇವೆ. ಈ ವೈ ಅಕ್ಷದಲ್ಲಿ ನಾವು ಷೇರುಗಳ ಬೆಲೆಯನ್ನ ತೋರಿಸ್ಕೊಳ್ತಾ ಇದ್ದೇವೆ. ನೀವು ಗಮನಿಸಬೇಕಾಗಿರೋ ವಿಷಯ ಅಂದ್ರೆ ಈ ವೈ ಅಕ್ಷದ ಪ್ರಮಾಣ ಬಂದು ಪ್ರತಿ ವಿಭಾಗ 50 ರೂಪಾಯಿಗಳನ್ನ ತೋರಿಸ್ತಿದೆ. 0ಯಿಂದ 50, 100, 150, 200, 250 ಹೀಗೆ. ಉದಾಹರಣೆಗೆ ಜುಲೈನಲ್ಲಿ ನಮ್ಮ ಷೇರುಗಳ ಬೆಲೆ ಬಂದು 375 ರೂಪಾಯಿ ಇತ್ತು. ನೀವು ಗಮನಿಸಬಹುದು ಈ ಒಂದು ಬಿಂದು ಬಂದು 350 ಮತ್ತು 400 ಮಧ್ಯ ಇದೆ. ಹಾಗಾಗಿ ಇದೆರಡರ ಮಧ್ಯ ಬರೋ ಸಂಖ್ಯೆ ಅಂದ್ರೆ 375. ಜುಲೈ ತಿಂಗಳಲ್ಲಿ ಷೇರುಗಳ ಬೆಲೆ ಬಂದು 375 ರೂಪಾಯಿ ಇತ್ತು. ಅದೇ ರೀತಿ ಆಗಸ್ಟ್ ನಲ್ಲಿ ಷೇರುಗಳ ಬೆಲೆ ಬಂದು 450 ರೂಪಾಯಿ ಆಯ್ತು. ಸೆಪ್ಟೆಂಬರ್ ನಲ್ಲಿ 420 ರೂಪಾಯಿ ಆಯ್ತು. ಹೀಗೆ ನಾವು ದತ್ತಾಂಶಗಳನ್ನು ಈ ರೀತಿ ಬಿಂದುಗಳ ರೀತಿ ಬರ್ಕೊಳ್ತೇವೆ. ನಂತರ ಈ ಬಿಂದುಗಳನ್ನ ನಾವು ರೇಖಾಖಂಡಗಳಿಂದ ಸೇರಿಸ್ಕೊಳ್ತೇವೆ. ಈ ರೀತಿ ಮೂಡಿ ಬರುವ ಗೆರೆಯನ್ನು ನಾವು ರೇಖಾ ನಕ್ಷೆ ಅಂತ ಕರಿತೇವೆ. ನಾವು ಯಾವಾಗ ರೇಖಾ ನಕ್ಷೆಯನ್ನ ಬಳಸ್ತೇವೆ ಅಂದ್ರೆ ಕಾಲಾವಧಿಯಲ್ಲಿ ನಿರಂತರ ಬದಲಾವಣೆ ಹೊಂದುವ ಒಂದು ದತ್ತಾಂಶಗಳನ್ನು, ಈ ರೀತಿ ಇರುವ ಒಂದು ದತ್ತಾಂಶಗಳನ್ನು ನಾವು ರೇಖಾ ನಕ್ಷೆಯನ್ನ ಬಳಸ್ಕೊಂಡು ತೋರಿಸ್ತೇವೆ. ಈಗ ಪ್ರಶ್ನೆ ಏನು ಹೇಳುತ್ತೆ ಅಂತ ಗಮನಿಸೋಣ. ವರ್ಷದ ಅವಧಿಯಲ್ಲಿ ಷೇರುಗಳ ಬೆಲೆ ಏರುತ್ತದೆಯೇ, ಇಳಿಯುತ್ತದೆಯೇ ಅಥವಾ ಒಂದೇ ಆಗಿರುತ್ತದೆಯೇ ಅಂತ ಕೇಳಿದ್ದಾರೆ. ಜುಲೈನಲ್ಲಿ 375 ರೂಪಾಯಿ ಇದ್ದ ಷೇರಿನ ಬೆಲೆ ಆಗಸ್ಟ್ ನಲ್ಲಿ 450 ರೂಪಾಯಿ ಆಗುತ್ತೆ. ಹಾಗಾಗಿ ಈ ಒಂದು ತಿಂಗಳ ಅವಧಿಯಲ್ಲಿ ಷೇರಿನ ಬೆಲೆ ಏರಿಕೆ ಕಾಣ್ತು. ಆದರೆ ಸೆಪ್ಟೆಂಬರ್ ನಲ್ಲಿ ನೀವು ನೋಡೋದಾದ್ರೆ 450 ರೂಪಾಯಿ ಇದ್ದ ಬೆಲೆ 420 ರೂಪಾಯಿಗೆ ಬಂದಿದೆ. ಹಾಗಾಗಿ ಈ ತಿಂಗಳಿನ ಅವಧಿಯಲ್ಲಿ ಷೇರಿನ ಬೆಲೆ ಇಳಿಕೆ ಕಾಣ್ತು. ಅದೇ ರೀತಿ ಅಕ್ಟೋಬರ್ ನಲ್ಲಿ ನೀವು ನೋಡೋದಾದ್ರೆ ಮತ್ತೆ ಏರಿಕೆ ಕಂಡಿದೆ. ನವೆಂಬರ್ ನಲ್ಲಿ ಸಹ ಏರಿಕೆ ಕಂಡಿದೆ. ಆದ್ರೆ ಡಿಸೆಂಬರ್ ನಲ್ಲಿ ಷೇರಿನ ಬೆಲೆ ಇಳಿಕೆ ಕಾಣುತ್ತೆ. ಡಿಸೆಂಬರ್ ನಲ್ಲಿ ಷೇರಿನ ಬೆಲೆ ಎಷ್ಟಿತ್ತು ಅಂತ ನೀವು ನಕ್ಷೆಯನ್ನ ನೋಡಿ ಗುರ್ತಿಸ್ತೀರಾ? ಹಾ, ವೆರಿ ಗುಡ್, 550 ರೂಪಾಯಿಗಳಿತ್ತು. ಮತ್ತೆ ಜನವರಿ 2021ರಲ್ಲಿ ನೀವು ನೋಡೋದಾದ್ರೆ 550ರಿಂದ ಮತ್ತೆ ಏರಿಕೆ ಕಂಡಿದೆ. ಫೆಬ್ರವರಿಯಲ್ಲಿ ಸಹ ಏರಿಕೆ ಕಂಡಿದೆ. ಮತ್ತೆ ಮಾರ್ಚ್ ನಲ್ಲಿ ಸಹ ಏರಿಕೆ ಕಂಡಿದೆ. ಮಾರ್ಚ್ ನಲ್ಲಿ ಷೇರಿನ ಬೆಲೆ ಅತಿ ಹೆಚ್ಚು ಇತ್ತು. ಎಷ್ಟಿತ್ತು ಅಂತ ಮತ್ತೆ ನಕ್ಷೆಯನ್ನ ನೋಡಿ ಓದಿ ಹೇಳ್ತೀರಾ? ಹಾ, 780 ರೂಪಾಯಿಗಳಿತ್ತು. ಆದ್ರೆ ಏಪ್ರಿಲ್ ನಲ್ಲಿ 2021 ಏಪ್ರಿಲ್ ನಲ್ಲಿ ಮತ್ತೆ ಷೇರಿನ ಬೆಲೆ ಇಳಿಕೆ ಕಾಣುತ್ತೆ. 780 ರೂಪಾಯಿಗಳಿಂದ 700 ರೂಪಾಯಿಗಳಿಗೆ ಬಂದು ನಿಲ್ಲುತ್ತೆ. ಆನಂತರ ಮೇ ಮತ್ತೆ ಜೂನ್ ನಲ್ಲಿ ಸಹ ಸ್ವಲ್ಪ ಮಟ್ಟಿಗೆ ಏರಿಕೆಯನ್ನ ಕಾಣುತ್ತೆ. 2021 ಜೂನ್ ನಲ್ಲಿ ಷೇರಿನ ಬೆಲೆ ಬಂದು 750 ರೂಪಾಯಿಗಳಾಗತ್ತೆ. ನೀವು ಗಮನಿಸಬಹುದು 375 ರೂಪಾಯಿಗಳಿತ್ತು ಜುಲೈ 2020ರಲ್ಲಿ. ಜೂನ್ 2021ರಲ್ಲಿ 750 ರೂಪಾಯಿಗಳಾಗುತ್ತೆ. ಪ್ರಶ್ನೆ ಕೇಳೋದು ಬಂದು ತಿಂಗಳ ಅವಧಿಯಲ್ಲಿ ಅಲ್ಲ. ಹಾಗಾಗಿ ವರ್ಷದ ಅವಧಿಯಲ್ಲಿ ನಾವು ನೋಡೋದಾದ್ರೆ ಒಟ್ಟಾರೆ ಈ ರೇಖಾ ನಕ್ಷೆಯ ಒಂದು ಪ್ರವೃತ್ತಿ ಬಂದು ಏರಿಕೆಯನ್ನ ಕಂಡಿದೆ. 375 ರೂಪಾಯಿಗಳಿಂದ 750 ರೂಪಾಯಿಗಳಾಗಿದೆ ಈ ಒಂದು ವರ್ಷದ ಒಂದು ಅವಧಿಯಲ್ಲಿ. ಹಾಗಾಗಿ ಷೇರಿನ ಬೆಲೆಯಲ್ಲಿ ಏರಿಕೆ ಆಗಿದೆ.